31ನೇ ತಾರೀಕು ನಡೆದಂತ ಇದ್ರಪ್ಪ ಯಾಕ್ರಪ್ಪ ನೀವು ಇದು ಮಾಡ್ತೀರಾ ಪ್ಲೀಸ್ ಯು ಶುಡ್ ನಿಮ್ಗೆ ಪೇಷನ್ಸ್ ಇರಲಿ. ನಾವು ರಾಜಕಾರಣಿಗಳ ಪೇಷನ್ಸ್ ನಿಮ್ಗಿಲ್ಲ ಅಂದ್ರೆ ಹೇಗ್ರಪ್ಪ. 31ನೇ ತಾರೀಕು ಮೇ 31ನೇ ತಾರೀಕು ನಡೆದಂತ ಒಂದು ಉಗ್ರ ಹೋರಾಟ ತುಮಕೂರು ಜಿಲ್ಲೆಯ ಇತಿಹಾಸದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಿರುವಂತ ಹೋರಾಟ. ಸರ್ಕಾರ ಇದನ್ನ ಗಂಭೀರವಾಗಿ ತಗೊಳ್ಬೇಕು. ನಾವು ಹೋರಾಟ ಮಾಡಿದ್ದು ನಮ್ಮ ಸ್ವಾರ್ಥಕ್ಕಲ್ಲ, ರೈತರ ನೀರಿಗಾಗಿ ಹೋರಾಟವನ್ನ ಮಾಡಿದ್ದೇವೆ. ಇದೊಂದು ಅವೈಜ್ಞಾನಿಕ ಯೋಜನೆ ಅಂತ ಹೇಳಿ ನಾವು ಹೋರಾಟ ಮಾಡಿದ್ದೇವೆ. ಈ ಅವೈಜ್ಞಾನಿಕ ಒಂದು ಏನು ನೀರಿನ ರಾಮನಗರ ಜಿಲ್ಲೆಗೆ ತಗೊಂಡೋಗ್ಬೇಕು, ಅದು ತಕ್ಷಣ ನಿಲ್ಲಬೇಕು ಅಂತ ಹೇಳಿ ರೈತರು ಬೀದಿಗಿಳಿದು ಹೋರಾಟ ಮಾಡಿದ್ದೇವೆ. ಅವತ್ತಿನ ಹೋರಾಟದಲ್ಲಿ ಸನ್ಮಾನ್ಯ ಪೂಜ್ಯರಾದಂತಹ ಸ್ವಾಮೀಜಿಗಳು ಭಾಗವಹಿಸಿದ್ರು, ರೈತರು ಕೂಡ ಭಾಗವಹಿಸಿದ್ರು. ಆದರೆ ನೂರಾರು ಜನಗಳ ಮೇಲೆ ಇವತ್ತು ಸ್ವಾಮೀಜಿಗಳ ಮೇಲೆ ನೂರಾರು ಜನ ರೈತರುಗಳ ಮೇಲೆ ಇವತ್ತು ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ನಾವು ಅವತ್ತು ತುಂಬಾ ಶಾಂತ ರೀತಿಯಲ್ಲಿ ಹೋರಾಟವನ್ನ ಮಾಡಿದ್ವು. ನಾವು ಯಾರಿಗೂ ಕೂಡ ಯಾವುದೇ ಸರ್ಕಾರಿ ಆಸ್ತಿ ಪಾಸ್ತಿಗಳನ್ನ ಹಾನಿ ಮಾಡಲಿಲ್ಲ. ಒಂದು 20,000 ಜನ ಸೇರಿದಂತಹ ಸಂದರ್ಭದಲ್ಲಿ ಅಹಿತಕರ ಘಟನೆಗಳು ನಡೆಯೋದು ಸಾಮಾನ್ಯ, ಒಂದು ಮಿನಿಮಮ್ ಅಹಿತಕರ ಘಟನೆಗಳಾಗಿದೆ. ಅದನ್ನೇ ತಗೊಂಡು ರೈತರನ್ನ ಹತ್ತಿಕ್ಕುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡಿದೆ. ನಾನು ಮಾನ್ಯ ಪರಮೇಶ್ ಹೋಮ್ ಮಿನಿಸ್ಟರ್ ಅವರಿಗೆ ವಿನಂತಿ ಮಾಡ್ತೇನೆ, ಈ ಕೂಡಲೇ ಎಲ್ಲ ಕೇಸ್ಗಳನ್ನ ರೈತರ ಮೇಲೆ ಹಾಕಿರೋ ಮೊಕದ್ದಮೆಗಳನ್ನ ಮತ್ತೆ ಪೂಜ್ಯರ ಸ್ವಾಮೀಜಿಗಳ ಮೇಲೆ ಹಾಕಿರುವಂತ ಮೊಕದ್ದಮೆಗಳನ್ನ ಕೂಡಲೇ ರದ್ದು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಾವಿಲ್ಲಿ ಧರಣಿಯನ್ನ ಕೂತ್ಕೊಳ್ತೇವೆ. ನಮ್ಮ ಮೇಲೆ ಇವತ್ತು ಧರಣಿ ಕೂತಿದ್ದೇವೆ. ನಮ್ಮ ಮೇಲೆ ಸುಮಾರು 13 FIR ಗಳನ್ನ ನನ್ನ ಮೇಲೆ 8 ಹಾಕಿದ್ದಾರೆ, ಕೃಷ್ಣಪ್ಪನವ್ರ ಮೇಲೆ 4 ಹಾಕಿದ್ದಾರೆ. ನಾವು 13 FIR ಅಲ್ಲೂ ನಮ್ಮನ್ನು ದಾಖಲಿಸಿದ್ದಾರೆ. ನಮಗೇನು ಚಿಂತೆ ಇಲ್ಲ. ನಾವು ಅದನ್ನು ಎದುರಿಸ್ತೇವೆ. ನಾವು ಜೈಲಿಗೆ ಬೇಕಾದ್ರೆ ಹೋಗ್ತೇವೆ, ಪ್ರಾಣನೇ ಕೊಡ್ತೇವೆ. ರೈತರೇ ಸತ್ತೋದ್ಮೇಲೆ ನೀರು ತಗೊಂಡೋಗಿ ನಾವು ಇತ್ತು ಬದುಕಿದ್ದು ಸತ್ತಂಗೇನೆ. ಯಾಕಂದ್ರೆ ರೈತರು ನಮ್ಗೆ ಓಟ್ ಹಾಕಿದ್ದಾರೆ, ನಮ್ಮನ್ನು ರಕ್ಷಣೆ ಮಾಡಿ, ನಮ್ಮಲ್ಲಿ ಶಕ್ತಿ ಇಲ್ಲ ಅಂತೇಳಿ ನಮ್ಗೆ ಶಕ್ತಿ ಕೊಟ್ಟಿದ್ದಾರೆ. ನಮ್ಮ ಶಕ್ತಿಯನ್ನ ಇವತ್ತು ದಮನ ಮಾಡುವಂತ, ರೈತರ ಶಕ್ತಿಯನ್ನ, ಜನಪ್ರತಿನಿಧಿಗಳ ಶಕ್ತಿಯನ್ನ ದಮನ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. DK ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ನಾನು DK ಶಿವಕುಮಾರ್ ಅವರೇ, ನೀವು ಮಾಗಡಿ ಮತ್ತೆ ರಾಮನಗರಕ್ಕೆ ನೀರಾವರಿ ಸಚಿವರಲ್ಲ, ಕರ್ನಾಟಕ ರಾಜ್ಯಕ್ಕೆ ನೀರಾವರಿ ಸಚಿವರು. ನಮಗೆ ರಾಮನಗರಕ್ಕೆ ನೀರು ತಗೊಂಡೋದಕ್ಕೇನು ತಕರಾಲಿಲ್ಲ, ಕುಣಗಲಿಗೆ ನೀರು ತಗೊಂಡೋಗಕ್ಕೆ ನಮ್ದೇನು ತಕರಾಲಿಲ್ಲ. ಆದರೆ ಅವೈಜ್ಞಾನಿಕವಾಗಿ ತಗೊಂಡೋಗೋದಕ್ಕೆ ನಮ್ಗೆ ತಕರಾಲಿದೆ. ನಾಲೆ ಮುಖಾಂತರ ಇನ್ನೂ ಅಗಲೀಕರಣ ಮಾಡಿ, ನಾಲೆ ಮುಖಾಂತರ ತುಮಕೂರು ಕುಣಿಗಲಿಗೆ ಏನು ನೀರು ಬರಬೇಕೋ ಅದನ್ನ ನೀವು ಕೊಡಿ, ನಮ್ದೇನು ತಕರಾಲಿಲ್ಲ. ಎಕ್ಸ್ಟ್ರಾ ಅಲೋಕೇಶನ್ ಇವತ್ತು 24 TMC ಏನಿದೆ ಅದ್ರ ಮೇಲೆ 2 TMC ಅಲೋಕೇಶನ್ ಮಾಡಿ ಟ್ರಿಬ್ಯುನಲ್ ಅಲ್ಲಿ ನೀವು ದಯವಿಟ್ಟು ರಾಮನಗರ ಜಿಲ್ಲೆಗೆ 2 TMCನ ಡ್ಯಾಮ್ ಇಂದನೇ ತಗೊಂಡೋಗಿ, ನಮ್ದೇನು ತಕರಾಲಿಲ್ಲ. ಆದರೆ ರಾಜಕೀಯ ಮಾಡೋಕ್ಕೆ ನೀವು ಹೋಗ್ತಿದ್ದೀರಾ, ನಾವು ಹೋಗ್ತಿದ್ದೀರಾ. ಒಂದು ನೀರಾವರಿ ಎತ್ತಿನೊಳೆ ಯಾವುದೇ ಯೋಜನೆಗಳು 24,000 ಕೋಟಿ ಖರ್ಚು ಮಾಡಿದ್ರು, 10 ವರ್ಷ ಆದ್ರೂ ಒಂದು ಡ್ರಾಪ್ ನೀರು ಎತ್ತಿನೊಳೆಯಿಂದ ಬರಲಿಲ್ಲ. ಬರೀ ಲೂಟಿ ಹೊಡೆಯುವಂಥದ್ದಾಗ್ಬಿಟ್ಟಿದೆ ನೀರಾವರಿ ಯೋಜನೆಗಳು. ನಾನು ಅದನ್ನು ಮಾತಾಡಲ್ಲ, ಅಸೆಂಬ್ಲಿ ನಾವು ಮಾತಾಡ್ತೇವೆ. ಇವತ್ತು ನಾವು ಒತ್ತಾಯ ಮಾಡ್ತಿದ್ದೇವೆ, ಇಲ್ಲಿ ಧರಣಿ ಕೂತಿದ್ದೇವೆ. ಪೊಲೀಸರು ನಮ್ಮನ್ನ ತಗೊಂಡೋಗಿ ಜೈಲಿಗೆ ಹಾಕ್ಲಿ. ರೈತರ ಮೇಲೆ FIR ರದ್ದಾಗಬೇಕು, ಮತ್ತೆ ಸ್ವಾಮೀಜಿಗಳವ್ರ ಮೇಲೆ ರದ್ದಾಗಬೇಕು. ಪದೇ ಪದೇ ಈ ಯೋಜನೆಯನ್ನ ಮಾಡ್ತೀವಿ ಅಂತ ಹೇಳಿ ಪ್ರಚೋದನೆಯನ್ನ ಮಾಡ್ತಿರುವಂತ DK ಶಿವಕುಮಾರ್ ಅವರಿಗೆ, ಪರಮೇಶ್ವರ್ ಅವರಿಗೆ ನಾವು ಆಗ್ರಹ ಮಾಡ್ತಿದ್ದೇವೆ. ಈ ರೀತಿಯ ಹೇಳಿಕೆಯನ್ನು ಕೊಟ್ಟು ತುಮಕೂರು ಜಿಲ್ಲೆಯ ಶಾಂತಿಯನ್ನ ಕದಲಬೇಡಿ, ದಯವಿಟ್ಟು ಹೇಳಿ. ಏನು ಇವತ್ತು ಅವೈಜ್ಞಾನಿಕ ಅಂತ ನಾವು ಹೇಳಿದ್ದೇವೆ, ಅದನ್ನ ಮೊದಲು ಟಾಟಾ ಇನ್ಸ್ಟಿಟ್ಯೂಟ್ ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಆ ಟೆಕ್ನಿಕಲ್ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಜಲಸಂಪನ್ಮೂಲದ ಚೇರ್ಮನ್, ಕಾವೇರಿ ನೀರಾವರಿ ನಿಗಮದ ಅಧ್ಯಕ್ಷರು ನೀವು, ಮುಖ್ಯಮಂತ್ರಿಗಳು ನೀವು ದಯವಿಟ್ಟು ನಮ್ಮ ರೈತರ ಸಂಕಷ್ಟಕ್ಕೆ ಬನ್ನಿ. ಇಲ್ಲಿ 6 ಜನ ಶಾಸಕರ, ಕಾಂಗ್ರೆಸ್ ಶಾಸಕರನ್ನ ಗೆದ್ದು ಕಳಿಸಿದ್ದಾರೆ. 6 ಜನ ಶಾಸಕರನ್ನ ಕಳಿಸಿದ್ದಾರೆ. ಅವರಿಗೆ ಚರಮಗೀತೆಯನ್ನ ಬರಿಬೇಡಿ. ಮುಖ್ಯಮಂತ್ರಿಗಳೇ, ಕೂಡಲೇ ನೀವು ಇಂಟರ್ವ್ಯೂನ್ ಆಗಿ ಜಿಲ್ಲೆಯಲ್ಲಿ ಶಾಂತಿಯನ್ನ ಕಾಪಾಡುವಂತ ಕೆಲಸಕ್ಕೆ ಮುಖ್ಯಮಂತ್ರಿಗಳು ಮೊದಲನೇ ಆದ್ಯತೆಯನ್ನು ಕೊಟ್ಟು ಈ ಕೂಡಲೇ ತಾಂತ್ರಿಕ ಸಮಿತಿಯನ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಕೊಟ್ಟು, ಟೆಕ್ನಾಲಜಿಯನ್ನ ಕೊಟ್ಟು ಇದನ್ನ ಸರಿ ಮಾಡುವಂತ ಕೆಲಸವನ್ನ ಮಾಡಬೇಕು. ಅಲ್ಲಿವರೆಗೆ ನಾವು SP ಆಫೀಸ್ ಮುಂದೆ ಈ ಸರ್ಕಾರ ಕಾನೂನು ಸುವ್ಯವಸ್ಥೆ ಹಾಳು ಮಾಡೋದಕ್ಕೆ ಕೇಸ್ ವಾಪಸ್ ತಗೊಳ್ಳೋವರೆಗೂ ನಾವಿಲ್ಲಿ ಕೂತ್ಕೊಳ್ತೇವೆ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.